ಸಿಂಹಗೆ ಟಿಕೆಟ್ ಕೈ ತಪ್ಪೋ ವದಂತಿಯ ನಡುವೆ ಮೈಸೂರು ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನ ನಡೆಸಿದರು. ನಾವ್ಯಾರೂ ಕೂಡ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಚುನಾವಣೆಗೆ ಟಿಕೆಟ್ ನೀಡೋ ಶಕ್ತಿಯೂ ನಮ್ಮಲ್ಲಿಲ್ಲ. ಕಾರ್ಯಕರ್ತರು ಯಾರು ಕೂಡ ಗೊಂದಲಕ್ಕೆ ಒಳಗಾಗಬಾರದು. ಪ್ರತಾಪ್ ಸಿಂಹರನ್ನ ಮೊದಲ ಬಾರಿ ಚುನಾವಣೆಗೆ ನಿಲ್ಲಿಸಿ ಅವರನ್ನ ಗೆಲ್ಲಿಸಿದ್ರು. ಚುನಾವಣೆ ಬಳಿಕ ಉತ್ತಮ ಕೆಲಸ ಮಾಡಿದ್ದಾರೆ. ಮೈಸೂರು ಮಹಾರಾಜರ ಕೊಡುಗೆ ಕೂಡ ದೊಡ್ಡದಿದೆ. ಅವರ ಬಗ್ಗೆ ಯಾರೂ ಲಘುವಾಗಿ ಮಾತನಾಡಬಾರದು. ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದಷ್ಟೇ ನಮ್ಮ ಕೆಲಸ ಅಂತ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹಗೆ ಯಾವ ನಾಯಕರ ಕೈಲಾಗಲು ಆದರೂ ಸಹ ಮತ್ತೆ ರಾಜ್ಯದ ಯಾವ ನಾಯಕರು ಸಹ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ಟಿಕೆಟನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಚುನಾವಣೆಯ ಒಂದು ಸಮಿತಿ ಏನಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿಯವರು, ಆ ಒಂದು ಸ್ಕ್ರೀನಿಂಗ್ ಕಮಿಟಿಯ ಯಾರು ಸದಸ್ಯರಿದ್ದಾರೆ ಅವರು ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಯಾರೋ ಒಬ್ಬರು ಲೀಡ್ರ್ ಮೂಲಕ ನಂಗೆ ತಪ್ಪಾಯಿತು, ಮತ್ತು ರಾಜ್ಯದ ಯಾರೋ ಪದಾಧಿಕಾರಿಗಳಿಂದ ತಪ್ಪಾಯಿತು, ರಾಜ್ಯಾಧ್ಯಕ್ಷರಿಂದ ತಪ್ಪಾಯಿತು ಅಂತಕ್ಕಂಥ ಒಂದು ಮಾಹಿತಿ ಬರಬಾರ್ದು ಅನ್ನೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ನಮ್ಮ ಕಾರ್ಯಕರ್ತರಿಗೆ ಇದ್ರ ಮೂಲಕ ಸೂಚನೆ ಕೊಡ್ತಾ ಇದ್ದೇನೆ. ಯಾರೂ ಸಹ ಪಕ್ಷದ ಯಾವ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ನಾವೆಲ್ಲರೂ ಸಹ ಒಪ್ಪಬೇಕಾಗತ್ತೆ. ನಿಜಕ್ಕೂ ಸಹ ಪ್ರತಾಪ್ ಸಿಂಹ ಅವರು ಭಾಳ ಒಳ್ಳೆಯ ಕೆಲಸವನ್ನು ಕಳೆದ 10 ವರ್ಷಗಳ ಕಾಲ ಭಾಳ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ. ಅವರು ಪಾರ್ಲಿಮೆಂಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.